ಬ್ರೋ ಯಾರು ಬಂದ್ರು ಬ್ರೋ, ನೆರಳು ಕಾಣಿಸ್ತು ಬ್ರೋ. ನಾನು ನೋಡಿದಾಗ ಯಾರೋ ಬಂದ್ರು ಬ್ರೋ. ನಾನಿಬ್ರು ಮುಂದೆ ತಪ್ಪಾದೆ ಬ್ರೋ. ನೀವು ಕೆಲಸ ಸಹಾಯ ಪರಿಸ್ಥಿತಿ ಆಗಿದೆ ನನಗೆ. ನನಗೂ ಅಷ್ಟೇ ಮಗ, ನೀನ್ ಯಾಕೋ ಬರ ಕೇಳಿದ್ರು 3 ಸಲ ಬಂದು ಕಾರ ಕೊಡ್ತಿದ್ದಲ್ಲ ನೀನು ಬ್ರೋ. ನಾನು ಇನ್ನೂ ಲವ್ ಮಾಡಿಲ್ಲ, ಮದುವೆ ಆಗಿಲ್ಲ, ಏನು ಆಗಿ ತಾಯಿಗೆ ಇಷ್ಟ ಇಲ್ಲ ಬ್ರೋ. ನನಗೆ 3 ಮಕ್ಕಳ ಮದುವೆ ಆಗಿ ನನಗೂ ಏನು ಆಗಿಲ್ಲ ಬ್ರೋ. ಏನಾದ್ರು ಮಾಡಿ ಬ್ರೋ, ಫೋನ್ ಮಾಡಿ ಬ್ರೋ ನಿಮ್ ಬೆಳಿಗ್ಗೆ ಬ್ರೋ. ಬೇಗ ಮಾಡಿ ದೇವ ನೋಡ್ಕೊಳ, ನೀವು ಮಾಡಿ ಮತ್ತೆ ಮಾಡಿ ಬ್ರೋ. ಲೋಡ್ ಸಿಗರ್ ಕುಡಿ ಬ್ರೋ. ಯಾವ ಕಡೆ ಬರ್ತಾವ ಏನು. ಹಲೋ ಹಲೋ ಮಗ, ಎಲ್ಲಿದ್ದ ಮಗ? ಅಷ್ಟೊಂದು ಕಾಲೇ ಕರೆಕ್ಟ್ ಇಲ್ವಲ್ಲೋ ನನಗೆ. ಹಲೋ ಬ್ರೋ, ದೂರದಲ್ಲಿದ್ದೀನಿ ಮಗ. ನೋ ಮಗ, ಏನೆಲ್ಲೋ ನಮ್ಮ ಮನೆಗೆ ದೇವರು ಬಿಟ್ಟೈತೆ ಕಣೋ. ಅಷ್ಟೊಂದಿಂದ ಎಲ್ಲ ಬೇರೆ ಕಾಟ ಕೊಡ್ತೈತೆ ಕಣೋ. ಅಡಿಗೆ ಮನೆ ಒಬ್ರು ಬಿಡ್ತಾಯಿಲ್ಲ, ದೇವ್ರ ಕಡೆ ಒಬ್ರು ಬಿಡ್ತಾಯಿಲ್ಲ ಕಣೋ. ಕೈ ಕಾಣಿಸ್ತೈತೆ, ಕಾಲುಗಳೆಲ್ಲ ಕಾಣಿಸ್ತೈತೆ ಮಗ. ಏನು ಹೇಳ್ತಿದ್ಯಾ ಮಗ? ನಮ್ಮನೇಲಿ ದೇವನ? ಬ್ರೋ, ತುಂಬಾ ತೊಂದರೆ ಕೊಡ್ತಿದ್ದಾರೆ ಬ್ರೋ. ಬ್ರೋ ಏನಾದ್ರು ಒಂದು ಮಾಡಿ ಕಾಪಾಡಿ ಬ್ರೋ, ಪ್ಲೀಸ್ ಬ್ರೋ. ಹೌದಾ? ಏನ್ ಮಾಡೋದು ಇವಾಗ? ನಾನ್ ಬೇರೆ ತುಂಬಾ ದೂರದಲ್ಲಿದ್ದೀನಿ. ಬ್ರೋ ಮಗ, ಪ್ಲೀಸ್ ಮಗ, ನೆಮ್ಮಲ ಮಗ, ಪ್ಲೀಸ್ ಬೇಗ ಬಾರ ಮಗ, ಕಾಪಾಡಲು ಪ್ಲೀಸ್ ಬ್ರೋ, ಬೇಗ ಬನ್ನಿ ಬ್ರೋ. ಸ್ವಾಮೀಜಿ ಗೊತ್ತು, ಅವ್ರ ನಂಬರ ನಿಮ್ಗೆ ಕೊಡ್ತೀನಿ. ಅವ್ರಿಗೆ ಕಾಲ್ ಮಾಡಿ ಮಾತಾಡು. ಅವರು ನಿಮ್ಗೆ ತೊಂದರೆ ಸ್ವಾಮೀಜಿ ಮಾಡ್ತಾರೆ. ಸರಿ ಮಗ, ಬೇಗ ನಂಬರ್ ಕಳ್ಸು ಮಗ. ಸರಿ, ಈಗಲೇ ಬ್ರೋ ಏನು ಕಳಿಸಿದ್ರು. ಸರಿ ಬಂತ ನೋಡಿ ಬ್ರೋ. ಮಾಡಿ ಮಾಡಿ ಮಾಡಿ. ಕಾಲೇಜ್ ಗೊತ್ತಿಲ್ಲ ಮಗ. ಬ್ರೋ ಮತ್ತೆ ಮಾಡಿ ಬ್ರೋ. ನಮ್ಮ ಕತೆ ಬ್ರೋ. ನೋಡಿ. ಹಲೋ ಹಲೋ, ಯಾರು? ಹಲೋ ಗುರುಗಳೇ, ನನ್ನ ಫ್ರೆಂಡ್ ರಮೇಶ್ ನಿಮ್ಗೆ ನಂಬರ್ ಕೊಟ್ಟ. ನಾವು ತುಂಬಾ ತೊಂದರೆ ದಯವಿಟ್ಟು ನಮ್ಗೆ ಕಾಪಾಡಿ ಗುರುಗಳೇ, ಪ್ಲೀಸ್ ಗುರುಗಳೇ. ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ಮೊದಲು ಏನು ತೊಂದರೆ ಆಗಿದೆ ಅನ್ನೋದನ್ನ ನಿಧಾನವಾಗಿ ಹೇಳಿ, ಭಯ ಪಡಬೇಡಿ. ಗುರುಗಳೇ, ಅದೇನು ಅಂದ್ರೆ ನನ್ನ ಫ್ರೆಂಡು ಸಂಜೆ 6 ಗಂಟೆಗೆ ಬರ್ತಿಂದ ಕಾಲ್ ಮಾಡಿದ್ದ. ಇಲ್ಲಿ ನೋಡೋದೇವ ಕೈ ಕಾಲೆಲ್ಲ ಕಾಣಿಸ್ತೇವೆ ಗುರುಗಳೇ, ನಮ್ಮೇಲೆ ಬರ್ತವೆ ಗುರುಗಳೇ. ಪ್ಲೀಸ್ ಗುರುಗಳೇ, ಹೆಸರು ಮಾಡಿ ಕಾಪಾಡಿ ಗುರುಗಳೇ, ಪ್ಲೀಸ್ ಗುರುಗಳೇ, ಪ್ಲೀಸ್ ಗುರುಗಳೇ. ಅಷ್ಟೊಂದಿಂದ ದೇವರು ತಾನೇ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ ಗುರುಗಳೇ. ಎಲ್ಲೆಲ್ಲ ಏನೇನು ಆಗ್ತಿದ್ದೆ ಗುರುಗಳು, ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಾ? ದಯವಿಟ್ಟು ನಾವು ಕಾಪಾಡಿ ಗುರುಗಳೇ, ಪ್ಲೀಸ್ ಗುರುಗಳೇ. ಆಯ್ತು, ಒಂದು ನಿಮಿಷ ಇರಿ, ನಾನು ಮತ್ತೆ ಮಾತಾಡ್ತೀನಿ. ಹಾಗೆ ಗುರುಗಳೇ. ಈಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ನಾನು ಒಂದು ವಿಧಾನ ಹೇಳ್ತೀನಿ, ಹಾಗೆ ಮಾಡಿ. ನಿಮ್ಮ ತೊಂದರೆನ ನೀವೇ ಬಗೆಹರಿಸ್ಕೊಂಡು ಏನು ತೊಂದರೆ ಇಲ್ಲದೆ ಮನೆಯಿಂದ ಆಚೆ ಬರ್ಬೋದು. ಆಯ್ತಾ? ನಾವು ಮಾಡ್ಬೇಕಾ ಗುರುಗಳೇ? ನಮ್ ಕೈಲಿ ಅದೆಲ್ಲ ಆಗಲ್ಲ ಗುರುಗಳೇ, ನೀವೇ ಏನಾದ್ರು ಮಾಡಿ ಗುರುಗಳೇ. ಏನು ಗಾಬರಿ ಆಗ್ಬೇಡಿ, ನಾನು ಹೇಳ್ದಾಗೆ ನೀವು ಮಾಡಿ. ನಾನು ಇಲ್ಲೇ ಇದ್ರು ನಿಮ್ಗೇನು ತೊಂದರೆ ಆಗದಾಗೆ ನೋಡ್ಕೋತೀನಿ. ಆಯ್ತಾ? ಸರಿ ಗುರುಗಳೇ, ನಿಮ್ಗೆ ನಂಬಿ ನಾವು ತಾಳ ನಿಮ್ ಕೈ ಕೊಡ್ತೀವಿ ಗುರುಗಳೇ. ನೀವೇನ್ ಹೇಳ್ತೀರಾ ಹಂಗೆ ಮಾಡ್ತೀವಿ ನಾವು. ಏನ್ ಮಾಡ್ಬೇಕು ಹೇಳಿ ಗುರುಗಳೇ. ಸರಿ ಗುರುಗಳೇ, ಆಯ್ತು, ಮಾಡ್ತೀನಿ.
ಕಾಪಾಡಪ್ಪ, ದಯಮಾಡಿ ನನ್ನ ಕಾಪಾಡಪ್ಪ. ಬ್ರೋ ನನಗೂ ಸೇರಿಸ್ಬೇಡ್ಕೊಳ್ಳಿ ಬ್ರೋ, ನೀವು ಒಬ್ಬರೇ ಕೇಳ್ಕೊಂತ ಇದ್ದೀರಾ? ಇಲ್ಲ ಮಗ, ಕೇಳ್ಕೊಂಡೆ ಕಣ, ಇಬ್ಬರು ಕೇಳ್ಕೊತಾ ಇದ್ದೀನಿ ಕಣ. ಕೇಳ್ಕೊಳ್ಳಿ ಬ್ರೋ, ನಿಮ್ಗೆ ಹೋದ್ರೆ ಸರ್ ಮೊದಲನೇ ಬೆಳೆದಿಲ್ಲ ಸ್ಟಾರ್ಟ್ ಮಾಡಿ ಈಗ. ಸರಿ ಬ್ರೋ. ನಿಮ್ಮಿಂದ ಕಣಪ್ಪ, ನಿಮ್ ನಮ್ಗೆಲ್ಲ ಮಾಡ್ತಾ ಇದೀವಿ. ಈ ಮನೆಯಲ್ಲಿ ಯಾವುದೇ ಆತ್ಮ ಇದ್ರೆ ತೆಂಗಿನಕಾಯಿಂದ ನಿಂಬೆಹಣ್ಣು ಕೆಳಗೆ ಬೀಳಿ. ಬ್ರೋ ದೆವ್ವ ಇಲ್ಲ ಅನ್ಸುತ್ತೆ ಬ್ರೋ, ಅದಕ್ಕೆ ಬೀಳ್ತಾ ಇಲ್ಲ. ಈಗ ದೆವ್ವ ಇಲ್ಲ ಅಂದಿದ್ದೆ, ಅಷ್ಟೊತ್ತಿನ ಗೋಡೆ ಮೇಲೆ ಹೋಗ್ಬೇಕು ಮಗ. ಸ್ವಲ್ಪ ವೇಟ್ ಮಾಡೋಕ್ಕಾಗಲ್ಲ. ಬ್ರೋ ದೆವ್ವ ಇರೋದು ಕನ್ಫರ್ಮ್ ಬ್ರೋ. ಮಗ ನನಗೆ ಯಾಕೋ ಭಯ ಆಗ್ತೈತೆ ತುಂಬ. ನೆಕ್ಸ್ಟ್ ಮಾಡೋಣ ಬೇಡ ಬ್ರೋ, ಮಾಡಲೇಬೇಕು ಬ್ರೋ, ನಿಲ್ಸಕ್ಕೂ ಆಗಲ್ಲ, ಶುರು ಮಾಡ್ಬಿಟ್ಟಿದ್ದೀವಿ. ನಾನು ಇದು ಹೋಗ್ಬೇಕು, ಇದನ್ನು ಕಂಪ್ಲೀಟ್ ಮಾಡಲೇಬೇಕು ಬ್ರೋ. ಸರಿ ಮಗ, ಕಂಪ್ಲೀಟ್ ಮಾಡ್ಬಿಡೋಣ. ನೀವು ಬಂದು ನಿಮಗೆ ತೊಂದರೆ ಕೊಡ್ತಿದ್ದೀರಾ ಅಂದರೆ ನಮ್ಮಿಂದ ನಿಮ್ಗೆ ಏನೋ ತೊಂದರೆ ಆಗಿರಬೇಕು. ನಮ್ಮಿಂದ ಏನೋ ತೊಂದರೆ ಆಗಿದ್ರೆ ಈ ತೆಂಗಿನಕಾಯಿ ಸುತ್ತ ತಿರುಗಿ, ಇಲ್ಲ ಅಂತಂದ್ರೆ ತಿರುಗಿ ಹಾಗೆ ನಿಂತಿರಿ. ಬ್ರೋ ನೀವೇನೋ ಮಾಡಿದ್ದೀರ ಬ್ರೋ, ಅದಕ್ಕೆ ತಿರುಗಿದ್ದದು. ಮಗ ನಾನು ಏನು ಮಾಡಿಲ್ಲ ಮಗ, ನೀನೇನೋ ಮಾಡಿದ್ದೆ ಬ್ರೋ. ನಿಮ್ಗೆ ಫಸ್ಟ್ ದೇವ ತೊಂದರೆ ಕೊಡ್ತಾ ಇರೋದು, ನಿಮ್ಮನೆಲ್ಲ ತೊಂದರೆ ಶುರು ಆಗಿರೋದು, ನೀವೇನೋ ಮಾಡಿದ್ದೀರಾ ಅದಕ್ಕೆ ಹೇಳಿ. ಇಲ್ಲ ಮಗ, ನೀನು ಬರ್ತೀನಿ ಅಂತಂದ್ರೆ ಇಷ್ಟೆಲ್ಲ ಆಯ್ತದ ನಮ್ಮ ಮನೇಲಿ. ಸೊ ನೀನೇನೋ ಮಾಡಿದ್ದೆ ಮಗ, ನೀನೇನು ಮಾಡಿದೆ ಫಸ್ಟ್ ಹೇಳು ಮಗ. ಸರಿ ಆಯ್ತು, ಮೂರನೇ ಪ್ರಯೋಗ ಮಾಡೋಣ. ಅವರೇ ಬಂದು ಹೇಳ್ತಾರೆ ನಮಗೆ ಏನು ತೊಂದರೆ ಆಗಿದೆ ಅಂತ. ಸರಿ ಮಾಡೋಣ. ಸರಿ ಆಯ್ತು, ಬಂದ್ಬಿಡ್ಲಿ. ನಾನು ಮಾಡಿದ್ದೇನ ನೀನು ಮಾಡಿದ್ದೇನೆ ನೋಡ್ಬೋಣ, ಗೊತ್ತಾಗುತ್ತೆ. ನಾನೇನು ಮಾಡಿಲ್ಲ, ನೀನೇನು ಮಾಡಿದ್ಯಾ? ನೀನೇನೋ ಮಾಡಿದ್ಯಾ? ನಮ್ಮಿಬ್ಬರಲ್ಲಿ ಯಾರು ತಪ್ಪು ಮಾಡಿದ್ವು, ಏನು ತಪ್ಪು ಮಾಡಿದ್ವು ನಮಗೆ ಗೊತ್ತಿಲ್ಲ. ನಮ್ಮಿಬ್ಬರಿಂದ ಏನೇ ತಪ್ಪಾಗಿರ್ಲಿ, ನೀವೇ ಬಂದದನ್ನ ಹೆಂಗಾಗ ಮಾಡಿ ತಿಳಿಸಿ, ನಾವು ಅದನ್ನ ಸರಿ ಮಾಡ್ತೀವಿ. ಹೇಗೋ ತಿಳಿಸ್ತಾರೆ, ಹೇಗೋ ಗೊತ್ತಾಗುತ್ತೆ ನಿಮಗೆ. ನಾನು ತಪ್ಪು ಮಾಡಿದ್ದೀನಿ, ನೀನು ತಪ್ಪು ಮಾಡಿದ್ದೆ ಅಂತ. ಮೋಸ್ಟ್ಲಿ ವಾಯ್ಸ್ ಕೇಳಿಸ್ಬೋದು ಅನ್ಸುತ್ತೆ. ನಂಗೆ ಯಾಕೋ ಭಯ ಆಗ್ತಿತ್ತು ಮಗ, ನನಗೆ ಯಾಕೋ ಭಯ ಆಗ್ತಿತ್ತು. ನೀನು ಮಾಡಿದ ತಪ್ಪಿಗೆ ನಾನು ಯಾಕೋ ಅನ್ಭವಿಸ್ಬೇಕು? ನನ್ನ ಮೇಲೆ ಕೇಳ್ತಿದ್ದೀರ ಬ್ರೋ? ಯಾಕೋ ನನಗೆ ನಿನ್ನ ಮೇಲೆ ಇರೋದು ಮಗ. ಸರಿ ಆಯ್ತು, ನೋಡಿ ಯಾವ ಮೂಲೆಯಿಂದ ಮುಂದೆ ಬಂದ್ರ
ನೀವಿಬ್ರು ಏನ್ ತಪ್ಪು ಮಾಡಿದಿರಿ ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ಏನು ಮಾಡಿಲ್ಲ, ಏನು ಮಾಡಿಲ್ಲ. ಇವನೇನೋ ಮಾಡಿದ್ದು, ನಾನೇನೋ ಮಾಡಿಲ್ಲ. ಇವನೇನೋ ಮಾಡಿದ್ದಲ್ಲ. ಏನು ಏನು ಮಾಡಿ ಕೈಯಾರೆ ಮಾಡಿದ್ರೆ ತಪ್ಪ. ಇವತ್ತಿಗೆ ಸರಿಯಾಗಿ 1 ತಿಂಗಳಿಂದೆ ಬೆಂಗಳೂರು ಮೈಸೂರು ಹೈವೇ ರಸ್ತೆಯಲ್ಲಿ ಏನ್ ನಡೀತು ಅಂತ ಗೊತ್ತಿಲ್ವಾ? ಮಗ ನಡಿ ಮಗ, ಬೇಗ ಟೈಮ್ ಆಯ್ತು. ಬ್ರೋ ಅಲ್ಲಿ ನೋಡಿ ಬ್ರೋ, ಆಕ್ಸಿಡೆಂಟ್ ಆಯ್ತು. ಅಯ್ಯಯ್ಯೋ, ಅಲ್ಲಿಕ್ಕೆ ಬಿದ್ದೋದಲ್ಲ ಮಗ. ನಡಿ ನಡಿ ಮಗ, ನೋಡ ನಡಿ ಮಗ, ನಡಿ. ಮಗ ಸ್ಪಾಟ್ ಅನ್ಸುತ್ತೆ ಮಗ. ಬ್ರೋ ಒಂಟೆ ಹೋದ ಬೋಳಿ ಮಗ ನಿಲ್ಲಿಸ್ದೇನೆ. ಬ್ರೋ ಕೈ ಶೇಕ್ ಆಗ್ತಿದೆ ಬ್ರೋ. ಇನ್ನೂ ಪ್ರಾಣ ಹೋಗಿಲ್ಲ ಬ್ರೋ. ಮಗ ಟೈಮ್ ಆಗ್ತಿದೆ, ಇದೆಲ್ಲ ನಮ್ಗೆ ಸುಮ್ಮನೆ ತೊಂದರೆಗಳು ಬೇಡ. ಪೊಲೀಸ್ ಬಂದು ನೋಡ್ಕೋತಾರೆ, ಇದನ್ನ ನಾವು ಹೊಂದ್ಕೊಂಡು ನಡಿ ಮಗ. ಬ್ರೋ ಹೆಂಗ್ ಬ್ರೋ ಬಿಟ್ಟೋಗೋದು? ಏ ಬೇಡ ಮಗ, ರಿಸ್ಕ್ ಹಾಕೋ ಮಗ ನಮಗೆ ಅವೆಲ್ಲ. ನಾವು ಒಟ್ಕೊಂಡು ಟೈಮ್ ಆಗತ್ತೆ ನಮಗೆ. ಅವರಿಬ್ರು ಅಲ್ಲೇ ನರಳಾಡ್ ಸತ್ರು. ಅವತ್ತು ನೀವೇನಾದ್ರೂ ಅವ್ರಿಗೆ ಸಹಾಯ ಮಾಡಿದ್ರೆ ಅವ್ರ ಜೀವ ಉಳಿದಿತ್ತು. ಈಗ ಹೇಳಿ, ನೀವಿಬ್ರು ತಪ್ಪು ಮಾಡಿಲ್ವಾ? ನಿಮ್ಮಿಂದ ತಪ್ಪಾಗಿಲ್ವಾ? ಅವತ್ತು ಆ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದು ಬೇರೆ ಯಾರು ಅಲ್ಲ, ನಾವಿಬ್ರೇ. ಇಬ್ರ ಆಗ ಇನ್ನೊಬ್ರ ಹಿಂದೆ ಕೂತಿದ್ದೀನಲ್ಲ. ತೊಂದರೆ ಕೊಟ್ಟವ್ರು, ನಿಮ್ಗೆ ಆಕ್ಷನ್ ಮಾಡಿದ್ರು ಯಾರೋ ಬೇರೆಯವರು. ನೀವು ಅವರು ತೊಂದರೆ ಕೊಡ್ಬೇಕ್ರಿ, ನಮ್ಗೆ ಯಾಕೆ ತೊಂದರೆ ಕೊಡ್ತಿದ್ದೀರಾ? ಆಕ್ಸಿಡೆಂಟ್ ಮಾಡಿದವನು ಅವನು, ಆದ್ರೆ ಸಾಯೋದ್ ಬಿಟ್ಟು ನೀವು ತಾನೇ. ಆಕ್ಸಿಡೆಂಟ್ ಮಾಡಿದವನ ಕತೆ ಮುಗಿದಾಯ್ತು. ಈಗ ನೀವು ತಾನೇ. ಆಗ ಒಂದ್ ಭಯದಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಬಂದ್ಬಿಟ್ಟು ಇನ್ನೊಂದ್ಸಲಿ ತಪ್ಪು ಮಾಡಲ್ಲ ಬಿಡಕ್ಕೆ. ಏನು ಬಿಡ್ಬೇಕಾ? ಅಯ್ಯೋ ಅಕ್ಕ, ಅವತ್ತು ನಾವು ನಿಮ್ಮನ್ನ ಕಾಪಾಡಿದ್ವಿ, ನೀವು ನಮ್ಮ ಸೇರಿಸಿದ್ರೆ ನೀವು ಹಂಗೆ ಮಾತಾಗ ಆಗಲ್ಲ ಅಂತ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ. ಅಕ್ಕ ನಮ್ ತಪ್ಪು ನಮಗ್ ಗೊತ್ತಾಗಿದೆ, ಇನ್ಯಾವುದು ಈ ತಪ್ಪು ಮಾಡಲ್ಲ. ಯಾರ ಕಷ್ಟದಿಂದ ನಾವು ಸಹಾಯ ಮಾಡ್ತೀವಿ. ಪ್ಲೀಸ್ ನಮ್ಮನ್ನ ಬಿಟ್ಬಿಡಕ್ಕ. ಪ್ರಾಣದ ಬೆಲೆ ಇವಾಗ ಗೊತ್ತಾಯ್ತಾ? ನಿಮ್ ಜೀವಕ್ಕೆ ಇದ್ದಿದ್ ಬೆಲೆನೆ ತಾನೇ ನಮ್ ಜೀವಕ್ಕೆ ಇದ್ದಿದ್ದು. ಎದೇಳಿ ಮೇಲೆ ತಪ್ಪು ಇವಾಗ ಗೊತ್ತಾಯ್ತಾ? ಬುದ್ಧಿ ಬಂತ? ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀರಾ? ಮುಗೀತು. ನಾವೇನು ಮಾಡಲ್ಲ. ಮತ್ತೆ ಈ ತಪ್ಪುಗಳನ್ನು ಯಾರು ಮಾಡಬೇಡಿ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿ, ನಾವು ಬರ್ತೀವಿ. ಏನು ಮಾಡಲ್ಲ, ನಮ್ಗೆ ಕ್ಷಮಿಸ್ಬಿಟ್ರ. ನಮ್ಗೆ ಹೇಳ್ಬೇಡಿ, ನಿಮ್ ಫ್ರೆಂಡ್ಗೆ ಹೇಳಿ. ಸ್ವಾಮೀಜಿ ಜೊತೆ ಮಾತಾಡಿ ಈ ಮಂಡಲ ಎಲ್ಲ ಬರೆದು ನನ್ನ ಇಲ್ಲಿ ಕರೆಸಿ ನಮ್ಮಿಂದ ನಿಮ್ಮನ್ನ ಕಾಪಾಡಕ್ಕೆ ಸಹಾಯ ಮಾಡಿದ್ನಲ್ಲ ಆ ಫ್ರೆಂಡು ರಮೇಶ್. ಇವತ್ತು ನೀವಿಬ್ರು ಉಳಿದಿರೋಕ್ಕೆ ಕಾರಣ ಅದೇ ಫ್ರೆಂಡು. ಅದೇಗೆ ಅಂತ ನೀವೇ ತಿಳ್ಕೊಳ್ಳಿ. ಬ್ರೋ ದೇವ ಹೋಯ್ತು. ಬ್ರೋ ದೇವ ಹೋಯ್ತು ಬ್ರೋ.
ಅಕ್ಕ ಥ್ಯಾಂಕ್ಸ್ ಆದ್ರೆ ರಮೇಶ್ ಕಾರಣ ರಮೇಶ್ ಕಾರಣ ಅಂತಂದ್ರೆ ನೀವು ಫೋನ್ ಮಾಡಿ ರಮೇಶ್ ತಾನೆ ಗುರುಗಳ ನಂಬರ್ ಕೊಟ್ಟಿದ್ದು ಅವರೇ ತಾನೆ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅಂತ ಹೇಳಿದ್ದು ಬ್ರೋ. ಫೋನ್ ಮಾಡಿ ಥ್ಯಾಂಕ್ಸ್. ಹಲೋ ರಮೇಶ, ರಮೇಶ ಇಲ್ಲಪ್ಪ, ಎಲ್ಲೋದಮ್ಮ? ಅವನು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಹೋಗೋಣಪ್ಪ. ಇವತ್ತು ಸಾಯಂಕಾಲ ಏನ್ bro? 4 ಗಂಟೆ ಫೋನಲ್ಲಿ ಮಾತಾಡ್ಕೊಂಡು ಬೈಕ್ ಓಡಿಸ್ತಿದ್ನಂತಪ್ಪ. ಆಗ ಆಕ್ಸಿಡೆಂಟ್ ಆಗಿ ತೀರೋದ್ನಪ್ಪ. ನಮ್ಮನ್ನೆಲ್ಲ ಒಂಟಿ ಮಾಡಿ ತುಂಬಾ ದೂರ ಹೋಗಿ ನಾವೇ ಫೋನ್ ಮಾಡಿದ್ರೆ ಅವಾಗ ರಮೇಶ್ ಜೊತೆ ಮಾತಾಡಿದ್ವಲ್ಲ. ಸರಿ ಆಯ್ತು, ನಾನು ಬರ್ತೀನಮ್ಮ. ಬ್ರೋ ಏನಾಯ್ತು ಬ್ರೋ? ಹೋಗಿ ಬಿಡಿ ಬ್ರೋ, ಬೇಜಾರು ಮಾಡ್ಕೋಬೇಡಿ. ಅಲ್ಲ ಮಗ, ಮತ್ತೆ ನಮ್ಗೆ ಆಕ್ಸಿಡೆಂಟ್ ಆದಾಗ ಫೋನಲ್ಲಿ ಮಾತಾಡ್ತಿದ್ದೆ ನನ್ನ ಮಗ. ಬ್ರೋ ಗೊತ್ತಿರೋದಿಲ್ಲ ಅವ್ನ ಸಾವು ನಾನೇ ಕಾರಣ ಆಗ್ಬಿಟ್ಟೆ. ಏನ್ ಬ್ರೋ ಅದು? ಅಲ್ಲ, ಅವ್ನು ಸತ್ತಿದ್ರು ನಮ್ಗೆ ಸಹಾಯ ಮಾಡ್ಬಿಟ್ಟು ಹೋದಾರ. ನಿನ್ನಿಂದ ನನ್ನ ಜೀವ ಹೋಗಿಲ್ಲ ಮಗ. ನೀನ್ ಫೋನ್ ಮಾಡಿದಾಗ ಬೈಕ್ ನ ನಿಲ್ಲಿಸ್ಬಿಟ್ಟು ಮಾತಾಡ್ಬೇಕಿತ್ತು. ತಪ್ಪು ನಂದೇ ಮಗ. ಬೈಕ್ ಓಡಿಸ್ತಾನೆ ಮಾತಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಯ್ತು, ನನ್ನ ಜೀವನೂ ಹೋಯ್ತು. ನೀವು ತೊಂದ್ರೆಲಿರೋದನ್ನ ನೋಡಿ ಒಬ್ಬ ನಿಜವಾದ ಫ್ರೆಂಡ್ ಆಗಿ ನಾನಿರೋ ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ರೀತಿ ಸಹಾಯ ಮಾಡಬೇಕು ಅಷ್ಟು ಮಾಡಿದೀನಿ ಮಗ. ನೀವಾದ್ರೂ ಚೆನ್ನಾಗಿರಿ, ನಾನ್ ಮಾಡಿದ ತಪ್ಪನ್ನ ನೀವು ಮಾಡ್ಬೇಡಿ. ಯಾರೇ ಆದ್ರೂ ಅಷ್ಟೇ, ಬೈಕು ಕಾರು ಓಡಿಸುವಾಗ ಫೋನ್ ನಲ್ಲಿ ಮಾತಾಡ್ಕೊಂಡು ಗಾಡಿ ಓಡಿಸ್ಬೇಡಿ. ಜೀವ ಒಂದ್ಸತಿ ಹೋದ್ರೆ ಮತ್ತೆ ವಾಪಸ್ ಬರೋದಿಲ್ಲ. ನನ್ ಟೈಮ್ ಮುಗೀತು ಮಗ, ಹೊರಡ್ತೀನಿ. Yeah.